ಆನ್ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ಪೆನ್ ಡ್ರೈವ್ನ ಇದೆಯಾ ಹಾಕಿ ಆನ್ ಮಾಡಿ ನೋಡಿ. ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ರಿ, ನೀವು 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ ಅವೆಲ್ಲ? ಕೇಳ್ಕೊಳ್ಳಿ. ಮುಗಿಸಿ ಹೋದ ಎಲೆಕ್ಷನ್ ಡ್ಯೂಟಿ ಮುಗಿಸಿ ಪ್ರಜ್ವಲ್ ಟ್ರೈನ್ ಹಚ್ಚಿ ಹೋದೆ. ಸಮಾಚಾರಗಳು ನೀವು ಕೇಸ್ ಮಾಡೋರು ಅದೇ ಸಮಾಚಾರ. ಈಗ ತನಿಖೆ ಕರೀತಾರೆ ಹೋಗ್ಬೇಕು. ಹಾಸನಲ್ಲಿ ಬೆಂಗಳೂರು ಕಡೆ ಅಲ್ಲಿ ಕೇಸ್ ಆಗೋದು ಹಾಸನಲ್ಲಿ. ಬಿಟ್ಟು ಇವರು SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ ಅವ್ನ ಅರೆಸ್ಟ್ ಮಾಡಕ್ಕೆ. ಅವ್ರು ಎನ್ಕ್ವೈರಿ ಕರೀತಾರೆ ನಮಗೆ. ಏನು ರೆಡಿಯಾಗಿ ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಯಾವಾಗ ಫೋನ್ ಮಾಡ್ತಾರೆ ಅಂತ. ಮತ್ತೆ ವಿಶೇಷಗಳು ನಮ್ಗೆ ಒಂದು ವಿಡಿಯೋ ಸಿಗಲಿಲ್ಲ ನಮ್ಮ ಹತ್ರ ಅಂತ ಸಿಗಲ್ಲ. ಅವೆಲ್ಲ ನಮ್ದು ಪೆನ್ ಡ್ರೈವ್ ವಾಟ್ಸಪ್ ಇಲ್ಲ ಎಲ್ಲ ಪೆನ್ ಡ್ರೈವ್. ಆನ್ ಬಳಿಗಳು ನಾವು ಪೆನ್ ಡ್ರೈವ್ ಕಳಿಸಿದ್ದೆ. ಆನ್ ಬಳಿ ಯಾರ ಹತ್ರ ಕಳಿಸಿದೆ? ಆನ್ ಬಳಲ್ಲಿ ಯಾರಿಗೆ? ಟೋಟಲ್ ನಮ್ಮ ಆನ್ ಮಾಡೋ ಒಟ್ಟಿಗೆ 700 ಕಳಿಸಿದ್ವಿ. ಆನ್ ಬಳಿ ಯಾಕೆ ಕಳಿಸಿದೀವಿ ಹೇಳ? ನವೀನ್ ಗೌಡ ಆ ಕಡೆ ಅವ್ನ ಸ್ನೇಹಿತ ಇನ್ನೊಬ್ಬ ಟ್ವೀಟ್ ಮಾಡೋಲ್ಲ ನವೀನ್ ಗೌಡ. ಇವೊಂದು ಕಾನ್ವರ್ಸೇಷನ್ ಅವ್ರ ಫೋಟೋ ಬೇರೆ ಇನ್ನೊಂದು ತೋರಿಸ್ತೀನಿ. ಅದು ಬೇಡ ಇರಿ. ಇಲ್ಲ ತಗೊಳಪ್ಪ ಕೆಳಗಡೆ ಅವನ ಫೋಟೋ ಅದ್ರೂ ಚೆನ್ನಾಗಿ ಕಾಣಲ್ಲ. ಇರಪ್ಪ ಇದು ಇರಿ ಅವನ್ ನವೀನ್ ಗೌಡನ್ ಫೋಟೋ ಬೇಕಲ್ವಾ ನಿಮಗೆ? ನವೀನ್ ಗೌಡನ್ ಫೋಟೋ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿಯಲ್ಲಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ. ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಕಿವಿಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾವನೆ, ಬಹಳ ರಹಸ್ಯ ಹೇಳ್ತಾ ಇದ್ದಾನೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ. ಹೌದಣ್ಣ, ಇನ್ನೂ ಚೆನ್ನಾಗಿರೋದಿರ್ಬೇಕಪ್ಪ ಫೋಟೋ. ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ. ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದ್ರೆ ಎರಡನೇವನು ನೋಡಿ. ಎರಡನೇವನು ಅವನೇ ನವೀನ್ ಗೌಡ. ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ. ಅವ್ರು ಮೊದಲನೇ ತೋರಿಸಿದ ಇದು ಸ್ವಲ್ಪ ಇನ್ನೂ ತಿಕ್ಕ ಇದ್ರಲ್ಲಿ ಮಾಡೋರು ನೋಡಿ. ಇಲ್ಲಿ ಕ್ಯಾಂಡಿಡೇಟು ಅವರಿಬ್ಬರು ನಿಂತಿರೋದು. ಇಲ್ಲೋ ಒಂದಿದೆ. ಇವರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡಿರಲ್ಲ, ಇಲ್ಲೇ ಓಡಾಡ್ತಿದ್ದ ಅಂತ ನೋಡಿ. ಇದು ಇನ್ನೂ ಕ್ಲಿಯರ್ ಆಗೇ ಇದೆ. ಇದೇ ಮಹಾನ್ ಭಾವ. ಪಾಪ ದೊಡ್ಡ ಕೆಲಸ ಮಾಡೋನೆ. ನನ್ನ ಹತ್ರ ಎಲ್ಲ ವಾಟ್ಸಪ್ಪಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು. ಆಯ್ತಾ, ಸಾಕಣ. ಇದು ನಡೆದಿರ್ತಕ್ಕಂಥದ್ದು. ಇವೆಲ್ಲ ಗಾನವಾದ ಚರ್ಚೆಗಳಿದ್ದಾವೆ. ಆಯ್ತು, ಈಗೆಲ್ಲ ಮುಗಿತ. ಈಗ ಅದರದೆಲ್ಲ ಈಗ SITಯ ತನಿಖೆ ಏನಿದೆ, ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ, ಆಮೇಲೆ ತಗೋತೀನಿ.
ಈ ಸರ್ಕಾರದಲ್ಲಿ SITನವರು ಒಂದು 3-4 ಕಡೆ ಹೇಳ್ತಾರೆ, ಸಂತ್ರಸ್ತರನ್ನ ಕಂಪ್ಲೇಂಟ್ ತಗೊಳಕ್ಕೆ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತಾರೆ. ಸರಿಯಾದ ತನಿಖೆ ನಡೆದರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದುರಿಸಿ ತಗೋಬೇಕು ಅಂತವ್ರೆ ಅನ್ನೋದು, ಅವು ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವೆಲ್ಲ ಮಿಸ್ ಮಾಡಬೇಡ, ಎಲ್ಲ ಇಟ್ಟಿಲ್ಲ ಸತ್ಯ, ಅದು ಹೊರಗೆ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಅದು ಎಂಥದ್ದು ಬ್ಲೂ ಕಾರ್ನರು, ಯೆಲ್ಲೋ ಕಾರ್ನರು, ರೆಡ್ ಕಾರ್ನರು ಹುಡುಕ್ತಾವ್ರಲ್ಲ. ಪ್ರಜ್ವಲ್ ರೇವಣ್ಣನ್ನು ಹುಡುಕ್ತಾ ಇದ್ರಲ್ಲ, ಅವನ ಪಾಪ ದೇವಸ್ಥಾನ ದೇವ್ರಿಗೆ ಕೈ ಮುಕ್ಕೊಂಡು ಅಯ್ಯೋ ದೇವರೇ ಕಾಪಾಡಪ್ಪ, ನನ್ನ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ. ಅವನೇನು ಎಲ್ಲೂ ಹೋಗಿರಲಿಲ್ಲ. ಏನು ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ವರೇ, ನಿಮ್ಮ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ. FIR ಹರಿದ್ರಲ್ಲ ಹಾಸನದಲ್ಲಿ, ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಇದೆಯಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್. ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀರಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ ನಾನು, ಇವರಿಬ್ಬರನ್ನ ಕೇಳಲ್ಲ. ಮುಖ್ಯಮಂತ್ರಿನ ನಿಮ್ಮ ಡೆಪ್ಟಿ CMನ ಕೇಳಲ್ಲ, ಗೃಹ ಸಚಿವನ ಕೇಳ್ತೀನಿ. ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದ್ದೀರಪ್ಪ? 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ. ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ SIT ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ? ಯಾವ ತನಿಖೆಗೆ ಆದೇಶ ಮಾಡಿದ್ದೀರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಲೋಕಸಭೆಗೆ ಹೋಗ್ಬೇಕೋ ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ. ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ, ಇಲ್ಲದೆ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಈಗ ಅದು ಸರಿ, ನಮ್ಮ ಇನ್ನೊಂದು ಪೇಪರ್ ಎಲ್ಲ ಅಲ್ಲ, ಇನ್ನೊಂದೆಲ್ಲ ಪೇಪರ್ ಇರಬೇಕು. ನಾವು ಇಲ್ಲೇ ಇಲ್ಲ SIT ಇರಲಿ ಎಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ. ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ, ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ. ನಿಮ್ಮ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನು ಮಾಡಿದ್ರಿ ಅದು ಗೊತ್ತಿದೆ ನನಗೆ. ಅದು ಬೇಡ, ಅದಕ್ಕೆ ಸಬ್ಜೆಕ್ಟ್ ಬೇಡ ನನಗೆ. ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ, ನಿಮ್ಮ ಸಹಾಯವಾಣಿ ಓಪನ್ ಮಾಡಿದ್ರಾ? ನಿಮ್ಮ SP ಇಬ್ಬರು ನೀವು ಹೆಣ್ಮಕ್ಳೇ. ನಿಮ್ಮ ಸಹಾಯವಾಣಿಗೆ 2,700 2,800 ಅಂತಲ್ಲ ಆಗಿರೋದು ಪ್ರಕರಣ, ಇದು ಹೆಣ್ಮಕ್ಳ ಮೇಲೆ. ಈ ಕ್ಷಣದವರೆಗೆ ನಿಮ್ಮ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಈಗ ಅದೆಂಥದ್ದು ಅದಿರಲಿ. ಈಗ ಸಹಾಯವಾಣಿ ಕತೆ ಹೇಳ್ತಾವ್ರಲ್ಲ, ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡಿರೋದು ಯಾವತ್ತು? SP ಇವರಿಬ್ಬರು ಎಷ್ಟು ಜನದ ಕೈಲಿ ಅರ್ಜಿ ತಗೊಂಡ್ರು? ಇದೆಯಾ ನಿಮ್ಮ ಹತ್ರ? ಇದೆಂಥದ್ದು ನಮ್ಮ ರಾಹುಲ್ ಗಾಂಧಿ ಅವ್ರ ಉದಾಹರಣಪ್ಪ, ಮಹಾನ್ ಭಾವ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ, ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರೋ ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ? ಇಲ್ಲಿವರೆಗೆ 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ ಪರ್ಯಂತ ಜೈಲಿಗೆ ಕಳಿಸ್ಬೋದು.
ನಡೆಸ್ತಾ ಇದ್ದೀರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದವ್ರನ್ನ, ಗೊತ್ತು ನನಗೆ. ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಣು ಮಕ್ಕಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊರಟಿದ್ದೀರಲ್ಲಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವರು? SIT ಮುಖ್ಯಸ್ಥ DK ಸಿಂಗ. ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ, ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕೆ ಇನ್ನೂ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಅವರೇ ಹೇಳ್ತಾರೆ, ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತಾನ. ಇವತ್ತು ನರೇಂದ್ರ ಮೋದಿನ, ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ತಂದಿದ್ದು ಪಾಪ ಈ ಅವೆಂಥವು ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದೋ ಇಲ್ವೋ, ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದೇಂಥದ್ದು ಸಿಂಗಪುರ್ ಚಾನಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನೇನೋ ತೋರಿಸ್ಕೊಂಡು ಕೂತಿದ್ದೀರಿ. ತೋರಿಸ್ಕೊಂಡ್ರಿ 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು. ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ. ಈಗ ನೆನ್ನೆ 4ನೇ ಕೇಸೇನೋ ಹುಡ್ಕೊಂಡ್ ಬಂದಿದ್ದೀರಂತೆ, ಯಾವುದೋ ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ಇಲ್ಲಿ ಯಾವ ಥರ ಹೇಳಿಕೆ ಕೊಟ್ರಿ ಪಾಪ. ಅಶೋಕ್ ಅವರಿಗೆ ವಿಜಯೇಂದ್ರ ಹೇಳ್ತಾರೆ, ನಮ್ಮ ಡೆಪ್ಟಿ CM ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ, ಶೋಭಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ CM ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳು ಹಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದಿರಲ್ಲ. ಏನು ಸಂತ್ರಸ್ತ ಕೆಲಸ ಮಾಡ್ತೀರಿ ನೀವು?